ನಮಸ್ಕಾರ ಎಲ್ಲರಿಗೂ. ಇವಾಗ ಸಾಮಾನೆಲ್ಲ ತೊಗೊಂಬರಕ್ಕೆ ಹೋಗಿದೆ. ಸಾಮಾನಲ್ಲ, ತರಕಾರಿನೇ ಮೇಜರಾಗಿ ತರಕ್ಕೆ ಹೋಗಿದ್ದು. ವಾರದಲ್ಲಿ ಒಂದ್ಸತಿ ಏನೇನು ಬೇಕಾಗತ್ತೆ ಅಂತ ತರೋದ್ರ ಜೊತೆಗೆ ಮಧ್ಯದಲ್ಲಿ ಈ ಅಡುಗೆ ಮಾಡೋಣ ಅಂತ ಏನೋ ಅನ್ಸುತ್ತಲ್ಲ ತಲೆಗೆ ಬಂದಾಗ ಅದಕ್ಕೆ ಬೇಕಾಗಿರೋ ತರೋದು. ಸೊ ಇವತ್ತು ಜಾಸ್ತಿ ಅಂದರೆ 4-5 ದಿವಸಕ್ಕೆ ಆಗೋಷ್ಟು ತರಕಾರಿ ತರೋಣ ಅಂತ ಹೋಗಿದೆ. ನೆಲ್ಲಿಕಾಯಿ ತಂದೆ. ಇವಾಗೇನು ನೆಲ್ಲಿಕಾಯಿ ಸೀಸನ್ ಅಲ್ಲ, ಬಟ್ ನೆಲ್ಲಿಕಾಯಿ ಕಾಣಿಸ್ತು ತಂದೆ ತೊಕ್ಕು ಮಾಡೋಣ ಅಂಥೇಳಿ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸಾಸಿವೆ ಮೆಂತ್ಯ ಎಲ್ಲ ಹುರಿದು ಹಾಕ್ಬಿಟ್ಟು ಮಾಡೋವಂಥದ್ದು. ಸೊ ಇದು ಅಡುಗೆ ಮನೇಲಿ ಇನ್ನೂ ಅಡುಗೆ ಕೆಲಸ ಮುಗ್ದಿದೆ, ಅದ್ರ ಕ್ಲೀನಿಂಗ್ ಕೆಲಸ ಮುಗ್ದಿಲ್ಲ. ಕ್ಲೀನಿಂಗ್ ಕೆಲಸ ಮುಗಿಸ್ಬೇಕು. ಲಾಸ್ಟ್ ವ್ಲಾಗಲ್ಲಿ ನಾನು ಹೋಟ್ಲಿಗೆ ಹೋಗ್ತಿದ್ದು ನನ್ನ ಎಕ್ಸ್ಪೀರಿಯೆನ್ಸ್ ಹಂಚ್ಕೊಂಡಾಗ ನಿಮ್ಮಲ್ಲಿ ಕೂಡ ಕಾಮೆಂಟ್ ಸೆಕ್ಷನ್ ನೀವು ಹೇಳಿದ್ರಿ ಹೇಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಗಾಗಿದೆ ಅನುಭವಗಳು ಅಂಥೇಳಿ. ಹಾಗೇನೆ ಇನ್ನೊಬ್ರು ಬರೆದ್ರಿ ಮನೇಲಿ ಇಷ್ಟು ಶ್ರೇಯಾಗಿ ಅಡುಗೆ ಮಾಡಬೇಕಾದ್ರೆ ಹೊರಗಡೆ ಹೋಗಿ ಯಾಕೆ ತಿಂತೀರಾ ಬೃಂದ ಅಂಥೇಳಿ. ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ ಅಂತ ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಇರೋರ್ಗಂತೂ ಅದು ರೂಲ್ಡ್ ಔಟೇನೆ. ಮನೆಯಿಂದ ನೀವೇನೇ ಮಾಡ್ಕೊಂಡು ಹೋದ್ರೂ ಹೊರಗಡೆ ಹೋದಾಗ ತಿನ್ನಲೇಬೇಕಾದ ಪರಿಸ್ಥಿತಿ ಬರುತ್ತೆ. ನಾನು ಹೋಟ್ಲಿಗೆ ಹೋಗಿದ್ದೆ ಅಂತ ಶೇರ್ ಮಾಡ್ಕೊಂಡಿದ್ದು ಆ ವ್ಲಾಗಲ್ಲಿ ನಿಮ್ಗೆ ಹೇಳ್ದೆ. ನಾನು ಟ್ರೆಕ್ಕಿಂಗ್ ಹೊರಟಿದ್ವಿ. ಸೊ ಟ್ರೆಕ್ಕಿಂಗ್ ಹೋಗಕ್ಕೆ ಮುಂಚೆ ನಾನು ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ವೆಜಿಟೇಬಲ್ ಬಾತ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬೆಳಗ್ಗೆ ಬೇಗ ಎದ್ದು ಅದನ್ನೇನೋ ಮಾಡಿದ್ದೆ, ಬಟ್ ತಿಂಡಿ ಎಲ್ಲ ಮಾಡೋದಕ್ಕೆ ಟೈಮು ಆಗಲಿಲ್ಲ. ಸೊ ಹೊರಗಡೆ ತಿನ್ನೋಣ, ಒಂದು ಇಡ್ಲಿ ಮಿನಿಮಮ್ ಅದೆಲ್ಲದು ಕೂಡ ಎಲ್ಲ ಬೆಂಗಳೂರಲ್ಲಂತೂ ಚೆನ್ನಾಗಿರೋದೇ ಸಿಗುತ್ತೆ ಸುಮಾರು ಕಡೆ. ಹಾಗಾಗಿ ತಿನ್ನೋಣ ಅಂತ ಒಂದು ಇತ್ತು. ಸೊ ಹಾಗೆ ಬೆಳಗ್ಗೆ ಎದ್ದು A to Z ಅಡುಗೆ ತಿಂಡಿ ಎಲ್ಲದೂ ಮಾಡಿಕೊಂಡು ಎಲ್ಲೋ ಹೋಗೋದು ಅಂತಂದರೆ ಟೈಮು ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ವಾರ ಪೂರ್ತಿ ಬೆಳಗ್ಗೆ ಬೇಗ ಎದ್ದೆಲ್ಲ ಕೆಲಸಗಳು ಮಾಡಿರ್ತೀವಲ್ವ, ಒಂದು ದಿವಸ ಏನೋ ಒಂದು ಕನ್ಸಿಷನ್ ಇರಲಿ, ಒಂದು ರಿಲ್ಯಾಕ್ಸಿಂಗ್ ಆಗಿರಲಿ. ಇದೊಂದು ಚಿಕ್ಕ ಕೆಲಸ ಮಾಡ್ಕೊಂಡು ಅದೇ ಊಟಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಹೊರಗಡೆ ತಿನ್ನೋಣ ಅಂತ ಈ ಥರದ್ದು ಒಂದು ಪ್ಲ್ಯಾನ್ ಮಾಡ್ಕೊಂಡಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ ಮೈಂಡ್ ಕೂಡ. ಹಾಗೆಯೇ ಒಂದು ಅರ್ಧ ಗಂಟೆ ನಿದ್ದೆನೂ ಮಾಡೋದಕ್ಕೆ ಅವಕಾಶ ಸಿಗತ್ತೆ. ನಿಮ್ಮಲ್ಲಿ ಅನೇಕ ಗೃಹಿಣಿಯರಿಗೆ ಕೆಲಸಕ್ಕೆ ಹೋಗಿ ಮನೇಲಿ ಕೆಲಸನೂ ಮಾಡಿ ಹೊರಗೂ ಕೆಲಸಕ್ಕೆ ಹೋಗಿ ಎರಡೆರಡು ರೋಲ್ನ ನಿಭಾಯಿಸ್ತಿರೋರಿಗೆ ಪ್ರತಿಯೊಬ್ಬರಿಗೂ ಇದು ನಾನೇನು ಹೇಳ್ತೀನಿ ಅರ್ಥ ಆಗತ್ತೆ. ಒಂದು ಅರ್ಧ ಗಂಟೆ ನಿದ್ದೆ ಜಾಸ್ತಿ ಸಿಗೋದು, ಒಂದು ಕೆಲಸ ಕಡಿಮೆ ಮಾಡ್ಕೊಳ್ಳೋದು ಕೂಡ ಎಷ್ಟು ರಿಲ್ಯಾಕ್ಸಿಂಗು ಆ್ಯಂಡ್ ಎಷ್ಟು ಒಂಥರ ಖುಷಿ ಕೊಡುತ್ತೆ. ಇವತ್ತೊಂದು ದಿವಸ ಇದೊಂಚೂರು ಮಾಡೋದಿಲ್ಲ ಅನ್ನೋದೇ ಒಂದು ಮನಸ್ಸಿಗೆ ಖುಷಿ ಕೊಡುತ್ತೆ. ನೀವು ಕೂಡ ಇದಕ್ಕೆ ಒಪ್ಕೋತೀರಾ ಅಂತ ನಾನು ಅನ್ಕೋತೀನಿ. ಮೇಲ್ಗಡೆ ಮನೇಲಿ ಏನೋ ಬೀಳಿಸ್ತಾ ಇದ್ದಾರೆ ಶಬ್ದ. ಸರಿ, ಆವತ್ತಿನ ದಿವಸನೂ ಅದೇ ಥರ ಅಂದ್ಕೊಂಡೆ ಹೊರಗೆ ಹೋಗ್ತಿದ್ದಿದ್ದು. ಮನೇಲೇ ಜಾಸ್ತಿ ಮಾಡಿಕೊಂಡು ತಿನ್ನೋ ಅಂಥ ಪ್ರಯತ್ನಗಳಿದ್ದೇ ಇರುತ್ತೆ. ಆದರೆ ಅವಾಗ ಇವಾಗ ಹೊರಗೆ ಓಡಾಡಬೇಕು, ಎಸ್ಪೆಷಲಿ ಟ್ರಾವೆಲ್ ಮಾಡೋದಕ್ಕೆ, ಟ್ರೆಕ್ಕಿಂಗ್ ಮಾಡೋದಕ್ಕೆ ಅಥವಾ ಇನ್ನೇನೋ ಒಂದು ಔಟ್ಡೋರ್ ಆ್ಯಕ್ಟಿವಿಟಿಗಳನ್ನ ನೀವು ಇಷ್ಟಪಡ್ತೀರಾ ಅಂತಂದರೆ ಸೊ ಅವಾಗ ಹೊರಗಡೆ ತಿನ್ನೋಂಥ ಸಂದರ್ಭಗಳು ಬರುತ್ತೆ. ಆಮೇಲೆ ಕೆಲವೊಂದು ದಿವಸ ಆಸೆ ಪಟ್ಕೊಂಡು ಇಂಥ ಜಾಗಕ್ಕೆ ಹೋಗಿ ತಿಂತೀವಿ ಅಂದರೆ ಗೊತ್ತಿರುತ್ತಲ್ವ, ಇಲ್ಲಿ ಚೆನ್ನಾಗಿದೆ, ರೆಗ್ಯುಲರ್ ಆಗಿ ಇಲ್ಲಿ ಹೋಗಿದ್ದೀವಿ ಅಂತ ಒಂದಿರುತ್ತಲ್ಲ, ಆ ಥರ ಜಾಗಕ್ಕೆ ಹೋಗುವಂಥ ಸಂದರ್ಭಗಳು ಬರುತ್ತೆ. ಸೊ ಇಷ್ಟೇ ಅಂತ ಈ ಬ್ಲಾಗು ಕಂಟಿನ್ಯೂ ಆಗುತ್ತೆ. ಗೊತ್ತಿಲ್ಲ ಇವತ್ತಿನ ದಿವಸ ಇನ್ನೇನೇನು ಬ್ಲಾಗ್ ಮಾಡ್ತೀವಿ ಅಂತೇಳಿ. ಅಫ್ಕೋರ್ಸ್ ಇದನ್ನು ಹೆಚ್ಚೋ ಕಾರ್ಯಕ್ರಮ ಇದೆ, ಅದು ತೊಕ್ಕು ಮಾಡಿ ಮುಗಿಸೋ ಕಾರ್ಯಕ್ರಮ ಇದೆ. ಆದರೆ ಅದನ್ನು ಕೂಡ ನನ್ನ ಜೊತೆ ಹಂಚ್ಕೊಳ್ತೀನಿ. ಈ ಬ್ಲಾಗು ಕಂಟಿನ್ಯೂ ಆಗುತ್ತೆ. ಇದಕ್ಕೆ ನೆಲ್ಲಿ ಹಿಂಡಿ ಅಂತಲೂ ಕರೀತಾರೆ, ನೆಲ್ಲಿಕಾಯಿ ತೊಕ್ಕು ಅಂತಲೂ ಹೇಳ್ಬೋದು. ನಾನು ಬೀಜನೆಲ್ಲ ತೆಗೆದು ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಇದನ್ನು ಬೇಕಾದರೆ ತುರಿಯೋ ಮಣೆಯಲ್ಲಿ ತುರಿದು ರೆಡಿ ಮಾಡ್ಕೋಬೋದು. ನೀವು ಗ್ರೈಂಡ್ರಲ್ಲಿ ಏನಾದ್ರು ಇದನ್ನು ತಯಾರು ಮಾಡ್ತೀರಾ ತೊಕ್ಕನ್ನ ಅಂದರೆ ಆ ಥರ ಮಾಡ್ಬೋದು. ನಾನಿಲ್ಲಿ ಮಿಕ್ಸರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಬೀಜ ಎಲ್ಲ ತೆಗೆದು ಈ ರೀತಿ ಹೆಚ್ಚಿಟ್ಕೊಂಡಾದ್ಮೇಲೆ 2 ಬ್ಯಾಚ್ನಲ್ಲಿ ಮಿಕ್ಸರ್ನಲ್ಲಿ ರುಬ್ಕೊಳ್ತಾ ಇದ್ದೀನಿ. ಚಿಕ್ಕ ಜಾರ್ ಬರುತ್ತಲ್ಲ ಅದರೊಳಗೆ ಚೆನ್ನಾಗಿದಾಗುತ್ತೆ. ನೀರು ಹಾಕದೆ ರುಬ್ಬಬೇಕು, ಹಾಗಾಗಿ ಚಿಕ್ಕ ಜಾರ್ನಲ್ಲಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಅಂದರೆ 1 ಜಾರ್ ಪೂರ್ತಿ ನಾನು ನೆಲ್ಲಿಕಾಯಿ ಹೆಚ್ಚಿಟ್ಟಿದ್ದೀನಿ ಹಾಕ್ಕೊಂಡಾಗ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕೋಬೋದು, ಪುಡಿ ಉಪ್ಪು ಹಾಕೋಬೋದು, ಪಿಂಕ್ ಸಾಲ್ಟ್ ಹಾಕೋಬೋದು, ಯಾವ್ದು ಬೇಕಾದರೂ ನೀವು ಅದನ್ನು ಸೇರಿಸ್ಕೋಬೋದು. ಇದನ್ನು ನೀವು ಮಿಕ್ಸರ್ನಲ್ಲಿ ಚೂರು ನೀರನ್ನು ಸೇರಿಸ್ಕೊಳ್ದೆ ರುಬ್ಕೋಬೇಕಾಗತ್ತೆ. ಮೊದಲು ಇದನ್ನು ನಾನು ರುಬ್ಕೊಂಡು ತಯಾರು ಮಾಡಿಟ್ಕೊಳ್ತೀನಿ. ಹಾಗೆ ಇದಕ್ಕೆ ನಾನು ಮೆಂತ್ಯ, ಮೆಣಸಿನಕಾಯಿ, ಸಾಸಿವೆ ಇದೆಲ್ಲವುದು ಬೇಕಾಗತ್ತೆ. ಅದನ್ನು ಹುರಿದು ಒಂದು ಪುಡಿನ ಕೂಡ ಆಮೇಲೆ ತಯಾರು ಮಾಡ್ಕೋಬೇಕು. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಮೊದಲನೇದಾಗಿ ಎಲ್ಲದನ್ನು ಈ ರೀತಿಯಾಗಿ ರುಬ್ಬಿರೋದು ಈ ರೀತಿಯಾಗಿ ಆಗಿದೆ. ಇದು 2ನೇ ಬ್ಯಾಚ್ ನಾನು ರುಬ್ಕೊಳ್ತಾ ಇರೋದು.
ಇದು ನೀವು ಎಷ್ಟು ನುಣ್ಣಗೆ ಎಷ್ಟು ತರಿಯಾಗಿ ಅಂತ ಕೇಳೋ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ನೀವೆಷ್ಟೇ ನುಣ್ಣಗೆ ರುಬ್ಬಿದ್ರೂ ಕೂಡ ಒಂದು ಚೂಚೂರು ತರಿಯಾಗೇ ಇದು ಬರೋದು. ನೆಲ್ಲಿಕಾಯಿ ಕಾಲ ಚಳಿಗಾಲ ಶುರುವಾಗೋ ಟೈಮಲ್ಲಿ ಬರುತ್ತೆ. ಈಗಲೂ ಕೂಡ ಈಗಂತೂ ವರ್ಷ ಪೂರ್ತಿ ಎಲ್ಲದೂ ಹೆಚ್ಚು ಕಡಿಮೆ ಸಿಗ್ತಾ ಇರುತ್ತೆ. ನೆಲ್ಲಿಕಾಯಿ ತಿನ್ಬೋದು, ಚೆನ್ನಾಗಿದೆ ಅಂತ ನಿಮಗೆ ಕಂಡು ಬಂದರೆ ಖಂಡಿತ ತೊಗೊಂಡು ಇದನ್ನು ಮಾಡ್ಕೊಳ್ಳಿ. ವಿಟಮಿನ್ ಸಿ ಭರಿತವಾಗಿರುತ್ತೆ. ಹಾಗೆಯೇ ಮಳೆಗಾಲ ಅಂದರೆ ಕೆಮ್ಮು, ಶೀತ, ನೆಗಡಿ ಇದೆಲ್ಲದ್ರ ಗಲಾಟೆ ಜೋರಾಗೇ ಇರುತ್ತೆ. ಅಂಥ ಟೈಮ್ನಲ್ಲಿ ವಿಟಮಿನ್ ಸಿ ದೇಹಕ್ಕೆ ತುಂಬಾ ಬೇಕಾಗಿರೋವಂಥದ್ದು. ನೆಲ್ಲಿಕಾಯಿನ ತೊಕ್ಕ ಅಥವಾ ನೆಲ್ಲಿ ಹಿಂಡಿನ ಮಾಡಿಟ್ಕೊಂಡ್ರೆ ಬಿಸಿ ಅನ್ನಕ್ಕೆ, ಮೊದಲ ಅನ್ನಕ್ಕೆ ಸ್ವಲ್ಪ ತುಪ್ಪದ ಜೊತೆಗೆ ಕಲಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಮಗೆ ಶೀತ, ಕೆಮ್ಮು, ನೆಗಡಿ ಬರದೇ ಇರೋ ಹಾಗೆ ಒಂದು ಪ್ರೊಟೆಕ್ಷನ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಮಾಡೋದಕ್ಕೂ ಕೂಡ ತುಂಬ ಸುಲಭ ಇದು. ಹಾಗೆಯೇ ಇದನ್ನು ನೀವು ದೋಸೆ, ಚಪಾತಿ ಜೊತೆ ಕೂಡ ನೆಂಚ್ಕೊಂಡು ತಿನ್ಬೋದು. ಬರೀ ಅನ್ನ ಕಲಿಸ್ಕೋಬೇಕು ಅಂತೇನಿಲ್ಲ. ಇದನ್ನು ಬೇಕಾದರೆ ನೀವು ಚಪಾತಿಗೆ ಒಂದು ಸ್ಪ್ರೆಡ್ ಥರ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ತರಕಾರಿಗಳನ್ನು ಇಟ್ಕೊಂಡು ರೋಲ್ ಮಾಡಿ ಕೊಡ್ತೀರಾ ಮಕ್ಕಳಿಗೆ ಅಂದರೆ ಹಾಗೂ ಮಾಡ್ಬೋದು. ತುಂಬಾ ಇದನ್ನು ಬಳಸ್ಕೊಂಡು ವೆರೈಟಿ ಆಗಿ ಅಡುಗೆನ ಮಾಡ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಒಂದಂತೂ ನೆನ್ಪಿಟ್ಕೊಳ್ಳಿ, ಒಂಚೂರು ನೀರನ್ನು ಸೇರಿಸಬಾರ್ದು. ನೀರು ಸೇರಿಸಿದ್ರೆ ಹಾಳಾಗುತ್ತೆ. ನೀರು ಸೇರಿಸೋ ಅವಶ್ಯಕತೆಯೂ ಇರೋದಿಲ್ಲ. ಯಾಕೆ ಅಂತಂದರೆ ಈ ನೆಲ್ಲಿಕಾಯಿನಲ್ಲೇ ಸಾಕಷ್ಟು ನೀರಿನಂಶ ಇರುತ್ತೆ. ಮಿಕ್ಸರ್ ಆರಾಮಾಗಿ ನಿಮಗೆ ಓಡುತ್ತೆ, ನುರಿಯುತ್ತೆ ಚೆನ್ನಾಗಿ. ಒಂದು ನೆಲ್ಲಿ ಹಿಂಡಿಗೆ ಬೇಕಾಗಿರೋ ಹದದಲ್ಲೇ ಆಗುತ್ತೆ. ಯೋಚನೆ ಏನು ಮಾಡಬೇಕಾಗಿಲ್ಲ. ಈಗೆಲ್ಲದೂ ಕೂಡ ರುಬ್ಬಿದ್ದಾಯಿತು. ಉಪ್ಪು ಹಾಕೋದ್ರಿಂದ ಉಪ್ಪು ಹಾಕೋದ್ರಿಂದ ಕೂಡ ನಿಮಗೆ ಒಂದು ಸ್ವಲ್ಪ ನೆಲ್ಲಿಕಾಯಿ ನೀರು ಬಿಟ್ಕೊಂಡ ಹಾಗೆ ಆಗುತ್ತೆ. ಹಾಗಾಗಿ ನಿಮಗೆ ಮಿಕ್ಸರ್ ಜಾರ್ನಲ್ಲಿ ಅಂದರೆ ಮಿಕ್ಸರ್ ಓಡಿಸ್ಬೇಕಾದ್ರೆ ಏನೂ ತೊಂದರೆ ಆಗೋದಿಲ್ಲ. ಇಲ್ಲಿ ನಾನು ಸುಮಾರು ಅರ್ಧ ಕೆಜಿಗಿಂತನೂ ಚೂರು ಕಡಿಮೆ ಅಷ್ಟು ಕ್ವಾಂಟಿಟಿಯಲ್ಲಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಇಷ್ಟು ಮಸಾಲೆಗಳನ್ನು ಹುರಿದಿಟ್ಕೊಂಡಿದ್ದೀನಿ. ಒಂದು 12ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಮೆಂತ್ಯ, ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಸಾಸಿವೆ, ಇದಿಷ್ಟನ್ನು ಎಣ್ಣೆ ಹಾಕಿ ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೆ. ಅದನ್ನು ನಾನು ಮಿಕ್ಸರ್ನಲ್ಲಿ ಪುಡಿ ಕೂಡ ಮಾಡಿಟ್ಕೊಳ್ತೀನಿ. ಹಾಗೆಯೇ ಒಂದು ಒಗ್ಗರಣೆನ ತಯಾರು ಮಾಡ್ಕೋಬೇಕಾಗತ್ತೆ. ಬಾಣಲೆನಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಪ್ರಮಾಣದಲ್ಲೇ ತೊಗೊಂಡು ಅದಕ್ಕೆ ಸಾಸಿವೆ, ಇಂಗು ಇದನ್ನು ಹಾಕಿ ಒಗ್ಗರಣೆನ ತಯಾರು ಮಾಡಿಟ್ಕೋಬೇಕಾಗತ್ತೆ. ಈಗ ನಾನು ರುಬ್ಬಿಟ್ಟಂತಹ ನೆಲ್ಲಿಕಾಯಿ ಏನಿದೆಯಲ್ಲ, ಇದು ಈ ರೀತಿಯಾಗಿದೆ. ಇದಕ್ಕೆ ನಾನು ಮೆಂತ್ಯ, ಮೆಣಸಿನ್ಕಾಯಿ ಹಾಗೆಯೇ ಸಾಸಿವೆ ಪುಡಿ ಏನಿದೆಯಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ಇಲ್ಲಿ ಇಂಗನ್ನು ನೀವು ಒಗ್ಗರಣೆಗೆ ಹಾಕೊಳ್ಳೋದ್ರ ಜೊತೆಗೇ ಈ ಪುಡಿ ಮಾಡಬೇಕಾದ್ರೆ ಇದಕ್ಕೂ ಕೂಡ ನೀವು ಒಗ್ಗರಣೆಗೆ ಹಾಕ್ಕೋಬೋದು. ಈಗ ನಾನು ಒಂದು ಪಾತ್ರೆಯಲ್ಲಿ ಮಿಕ್ಸರಲ್ಲಿ ರುಬ್ಬಿದಂಥ ನೆಲ್ಲಿಕಾಯಿನ ಹಾಕ್ಕೊಂಡಿದ್ದೆ. ಹಾಗೆ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿ ಆ ಮಿಶ್ರಣನ ಕೂಡ ಸೇರಿಸ್ಕೊಂಡೆ. ಹಾಗೆ ಒಗ್ಗರಣೆ ತಯಾರಿಸ್ಕೊಂಡಿದ್ನಲ್ಲ ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ನೆಲ್ಲಿ ಹಿಂಡಿ ತಯಾರಾಗಿದೆ ಅಂಥೇಳಿ. ಇದು ಬಿಸಿ ಬಿಸಿ ಅನ್ನ ಕಲಿಸ್ಕೊಂಡು ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಿಮಗೆ ವಿಟಮಿನ್ ಸಿ ಯಥೇಚ್ಛವಾಗಿ ಸಿಗುವಂತಹ ನೆಲ್ಲಿಕಾಯಿ ಇದು. ಹಾಗಾಗಿ ಇದನ್ನು ಬಳಸ್ಕೊಂಡು ಇನ್ನೂ ಒಂದು ರೆಸಿಪಿನ ಮಾಡ್ಬೋದು. ಅದನ್ನು ನಿಮಗೆ ಮುಂಬರೋ ದಿನಗಳಲ್ಲಿ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೆಲ್ಲಿ ಹಿಂಡಿ ತಯಾರಾಗಿದೆ. ನೆಕ್ಸ್ಟ್ ಡೇ ವ್ಲಾಗು ಇವಾಗ ನೀವು ನೋಡ್ತಿರೋದು. ಇವತ್ತಿನ ದಿವಸ ಶನಿವಾರ ಆಗಿತ್ತು. ಏನಾರೋ ರುಚಿಯಾಗಿ ವಿಶೇಷವಾದ ತಿಂಡಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಇಡ್ಲಿ, ದೋಸೆ, ಮಸಾಲೆ ದೋಸೆ ಅಥವಾ ಇನ್ನೇನೇ ವಿಶೇಷವಾಗಿ ಈ ಥರದ್ದು ಮಾಡಬೇಕು ಅಂದರೆ ಹಿಂದಿನ ದಿವಸ ಒಂದು ತಯಾರಿ ಇರುತ್ತೆ. ಆದರೆ ಹಿಂದಿನ ದಿವಸ ನಾನು ಏನೂ ತಯಾರಿ ಮಾಡ್ಕೊಂಡಿರಲಿಲ್ಲ. ಆದರೂ ಏನಾದ್ರು ಸ್ಪೆಷಲಾಗಿ ತಿಂಡಿ ಮಾಡೋಣ ಅಂತ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಆವಾಗ ನೆನಪಾಗಿದೆ ಪೂರಿ ಸಾಗು ಮಾಡೋಣ ಅಂಥೇಳಿ. ಪೂರಿ ಲಾಸ್ಟ್ ಟೈಮ್ ಯಾವಾಗ ಮಾಡಿದ್ದು ನನಗಂತೂ ನೆನಪಿಲ್ಲ, ತುಂಬ ದಿವಸ ಆಗೋಗಿತ್ತು. ಹಾಗಾಗಿ ಪೂರಿ ಮತ್ತು ಜೊತೆಗೆ ಸಾಗುಗೆ ಎಲ್ಲ ತರಕಾರಿಗಳನ್ನು ಹಾಕಿ ಒಂದೊಳ್ಳೆ ಸಾಗು ಮಾಡಿದ್ರೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಹಾಗೆ ನ್ಯೂಟ್ರಿಷಿಯಸ್ ಆಗೂ ಇರುತ್ತೆ. ಎಷ್ಟೊಂದು ತರಕಾರಿಗಳು ಒಟ್ಟಿಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಪೂರಿ ಮಾಡ್ತಾಯಿದ್ದೀನಿ. ಸೊ ಪೂರಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು ಚೂರು ಎಣ್ಣೆನ ಹಾಕಿ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರದ ಚಿರೋಟಿ ರವೆ, ಅಕ್ಕಿ ಹಿಟ್ಟು ಇದೆಲ್ಲದನ್ನು ಏನು ನಾನು ಮಿಶ್ರಣ ಮಾಡಿಲ್ಲ. ತುಂಬ ಜನ ವೀಡಿಯೋಗಳಲ್ಲಿ ಹೇಳೋದು ನೀವು ಕೂಡ ಕೇಳಿರ್ಬೋದು. ಏನು ಅಂತ ಅಂದರೆ ಚಿರೋಟಿ ರವೆ, ಅಕ್ಕಿ ಹಿಟ್ಟು ಇದು ಯಾವುದನ್ನಾರೋ ಮಿಕ್ಸ್ ಮಾಡ್ಕೊಳ್ಳಿ ಅಂಥೇಳಿ. ಆವಾಗ ಪೂರಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಥವಾ ತುಂಬ ಹೊತ್ತು ಕ್ರಿಸ್ಪಿಯಾಗಿರುತ್ತೆ ಅಂಥೇಳಿ. ಹಾಗೇನಿಲ್ಲ, ನಾನು ಕೂಡ ಅದನ್ನು ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಬರೀ ಗೋಧಿ ಹಿಟ್ಟಿಗೆ 1 ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡು ಜಾಸ್ತಿ ನೆನೆಯೋದಕ್ಕೆ ಬಿಡಬಾರ್ದು. ಅಂದರೆ ಚಪಾತಿ ಹಿಟ್ಟು ಥರ ಒಂದು 20 ನಿಮಿಷ 25 ನಿಮಿಷ ನೆನೆಯೋಕ್ಕೆ ಬಿಟ್ಟು ಸಾಫ್ಟ್ ಆಗಲಿ ಅಂತ ಇಡ್ತೀವಲ್ಲ, ಆ ಥರ ಎಲ್ಲ ಏನು ಮಾಡೋದು ಬೇಡ. ಒಂದು 10-15 ನಿಮಿಷ ಕಲಸಿಟ್ಬಿಟ್ಟು ನಂತರ ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು, ನಿಮ್ಮ ಹತ್ರ ಈ ಹಪ್ಪಳ ಎಲ್ಲ ಪ್ರೆಸ್ ಮಾಡೋದಕ್ಕೆ ಇರುತ್ತಲ್ಲ ಪ್ರೆಸರ್, ಅದಿದ್ರಂತೂ ಇನ್ನೂ ಸುಲಭವಾಗತ್ತೆ. ನನ್ನ ಹತ್ರನೂ ಇದೆ, ಆದರೆ ಅದನ್ನು ತೆಗಿಯೋದಕ್ಕೆ ಸೋಂಬೇರಿತನ, ಜೊತೆಗೆ ಮತ್ತೆ ತೊಳಿಬೇಕು, ತುಂಬ ದಿವಸ ಆಗಿರುತ್ತಲ್ವ ಯೂಸ್ ಮಾಡಿ. ಚಪಾತಿ ಮಣೆ ಲಟ್ಟಣಿಗೆ ಆದರೆ
ಫ್ರೀಕ್ವೆಂಟಾಗಿ ಯೂಸ್ ಆಗ್ತಿರುತ್ತೆ, ಕ್ಲೀನಾಗೂ ಇರುತ್ತೆ, ಸುಲಭ. ಆಮೇಲೆ ಮತ್ತೆ ಹೊಲ್ಡಿಡೋಕ್ಕೆ ಆ ಒಂದು ಸೋಂಬೇರ್ತನದಲ್ಲಿ ನಾನು ಇಲ್ಲಿ ಲಟ್ಟಿಸ್ತಾ ಇದ್ದೀನಿ. ನನಗೆ ಲಟ್ಸೋದಕ್ಕೆ ಏನು ಬೇಜಾರಾಗೋದಿಲ್ಲ. ಹಾಗಾಗಿ ಸೊ ಪೂರಿಗೆ ಆ್ಯಕ್ಚುಲಿ ಪೂರಿ ಮಾಡಬೇಕಾದ್ರೆ ನೀವು ಎಷ್ಟು ಉಂಡೆಗಳನ್ನು ಮಾಡ್ಕೊಳ್ತೀರೋ ಅಷ್ಟನ್ನು ಲಟ್ಟಿಸಿ ಒಂದು ತಟ್ಟೆನಲ್ಲಿ ಒಂದ್ರ ಕೆಳಗೆ ಒಂದೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡು ಒಟ್ಟಿಗೆ ಕರಿಬೋದು. ಪೂರಿ ಏನು ಅಂದರೆ ಒಣಗ್ದ ಹಾಗೆ ಎಲ್ಲ ಏನಾಗೋದಿಲ್ಲ, ಚೆನ್ನಾಗೇ ಬರುತ್ತೆ. ಒಂದು ಒಟ್ಟಿಗೆ ಒಂದು 10-15 ಒತ್ತಿಟ್ಕೊಂಡ್ಬಿಟ್ರೆ ಒಂದು 2-3 ಜನಕ್ಕೆ ಒಟ್ಟಿಗೆ ಸರ್ವ್ ಮಾಡೋದಕ್ಕೂ ಕೂಡ ಸುಲಭವಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ಲ, ಒಂದೊಂದೇ ಹಾಕ್ತಾ ಹೋದರೆ ಕಾದಿರೋ ಎಣ್ಣೆ ಅಂದರೆ ಒಂದೇ ಸತಿ ಯೂಸ್ ಆಗುತ್ತೆ. ಒಂದೊಂದು ಸತಿ ಏನಾದರೆ ಒಂದು 4 ಕರಿಯೋದು, ಒಲೆ ಉರಿನ ಸಿಮ್ ಮಾಡ್ಕೊಳ್ಳೋದು ಅಂದರೆ ಕಡಿಮೆ ಮಾಡ್ಕೊಳ್ಳೋದು, ಒತ್ತೋದು ಈ ಥರ ಆಗ್ತಿರುತ್ತಲ್ಲ, ಅದ್ರ ಬದಲು ಒಟ್ಟಿಗೆ ಒತ್ಕೊಂಡು ಆ ಥರ ಮಾಡಿದ್ರು ಕೂಡ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಒಂದು ಬ್ಯಾಚ್ ಆ ಥರ ಮಾಡಾಗಿತ್ತು, ಇನ್ನೊಂದಿಷ್ಟು ಮಾಡ್ತಾಯಿದ್ದೆ, ಜೊತೆಗೆ ನೆನಪಾಯಿತು ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂಥೇಳಿ. ಸೊ ಇವತ್ತಿನ ವಿಶೇಷ ತಿಂಡಿ ಪೂರಿ ಸಾಗು, ಅದನ್ನು ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಪೂರಿ ಪ್ರಿಯರು ಎಷ್ಟು ಜನ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನನಗೂ ಇಷ್ಟ ಪೂರಿ ಸಾಗು, ತರಕಾರಿ ಹಾಕಿದ ಸಾಗು. ನಂಗೆ ಆ ಈರುಳ್ಳಿ ಆಲೂಗಡ್ಡೆ ಹಾಕಿದ ಸಾಗು ಇಷ್ಟ ಆಗೋದಿಲ್ಲ. ಅದೊಂಥರ ಏನೋ ಒಂದು ಏನಂತಾರಲ್ಲ, ಆ ಸಮಯಕ್ಕೆ ಏನೋ ಒಂದು ಅಡ್ಜಸ್ಟ್ ಮಾಡೋ ಅಂಥ ಸಾಗು ಅದು ಆ್ಯಕ್ಚುಲಾಗಿ ಸಾಗು ಅಂತಲೇ ಅಲ್ಲ ಅಂತ ಅನಿಸುತ್ತೆ. ಆದರೆ ಪೂರಿಗೆ ತರಕಾರಿ ಹಾಕಿದ ಸಾಗು ಇದ್ದರೆ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಮನೇಲಿ ಮಾಡಿದ್ದು, ಹೊರಗಡೆ ನಾನು ಪೂರಿ ಸಾಗು ತಿನ್ನೋದು ತುಂಬ ಅಂದರೆ ತುಂಬ ಕಡಿಮೆ. ಏನೋ ಥಾಲಿಲೆಲ್ಲ ಬಂತು ಅಂದ್ರೆ ಅಷ್ಟೇ. ಸರಿ ಉಬ್ಬಿ ಚೆನ್ನಾಗಿ ಬರ್ತಿತ್ತು ಪೂರಿ, ನಿಮಗೆ ತೋರಿಸೋಣ ಅಂತ ತೋರ್ಸೋಕ್ಕೆ ಹೋದರೆ ಜಂಬ ಬಂದುಬಿಡ್ತು ಪೂರಿಗೆ. ಹಾಗೇ ಸಿಟ್ಟು ಬಂತು ಅನಿಸುತ್ತೆ. ಕ್ಯಾಮ್ರಾ ತೋರಿಸ್ತೀನಿ, ಕ್ಯಾಮ್ರಾದಲ್ಲಿ ನನ್ನನ್ನು ಶೂಟ್ ಮಾಡ್ತೀಯಾರೆ ಅಂತ ಪೂರಿ ಉಬ್ಬಲೇ ಇಲ್ಲ. ಆದರೆ ಮೊದಲು ಉಬ್ಬಿದ ಪೂರಿಗಳಂತೂ ನಿಮ್ಗೆ ನೋಡೋದಕ್ಕೆ ಸಿಕ್ತು, ಅದೇ ಸಾಕ್ಷಿ. ಇರಲಿ, ಇನ್ನೊಂದು ಟ್ರೈ ಮಾಡಿ ನೋಡ್ತೀನಿ ಎಷ್ಟು ಉಬ್ಬತ್ತೆ ಅಂಥೇಳಿ. ಹೀಗೆ ಆಗತ್ತಲ್ವಾ, ಉಬ್ಬಿ ಬರೋ ಹಾಗೆ ರೆಕಾರ್ಡ್ ಮಾಡೋಣ ಅಂತ ತೋರ್ಸೋಕ್ಕೆ ಹೋದರೆ ಆವಾಗ ಫ್ಲಾಪ್ ಆಗುತ್ತೆ. ಆದರೆ ಈ ಪೂರಿ ಚೆನ್ನಾಗಿ ಉಬ್ಕೊಂಡು ಬಂತು. ಜೊತೆಗೆ ಮೊದಲು ಮಾಡಿದ ಪೂರಿಗಳು ಚೆನ್ನಾಗಿ ಉಬ್ಬಿ ಬಂದಿತ್ತು, ಅದನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪೂರಿ ಸಾಗು ತುಂಬ ರುಚಿಯಾಗಿತ್ತು. ವೀಕೆಂಡಲ್ಲಿ ರಜಾ ಇದ್ದಾಗ ಈ ಥರ ಆರಾಮಾಗಿ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದು ಸತಿ ತಿನ್ನೋದ್ರಿಂದ ಏನೂ ತೊಂದರೆನೂ ಇಲ್ಲ. ಪ್ರತಿ ವಾರದಲ್ಲಿ 2-3 ಸತಿ ಮಾಡ್ಕೊಂಡು ತಿನ್ನೋ ಅಂಥ ಆ ಥರದ್ದೇನು ಇಲ್ಲದೆ ಇರೋದ್ರಿಂದ ಯಾವಾಗಲೂ ನೆನಪಾದ ಒಂದು ಸತಿ ಈ ಥರ ಮಾಡ್ಕೊಂಡು ತಿಂದರೆ ರುಚಿಯಾಗೂ ಇರುತ್ತೆ. ಜೊತೆಗೆ ಬಾಯಿ ಚಪ್ಪಲನೂ ತೀರಿಸ್ಕೊಂಡಾಗತ್ತೆ. ಹಾಗೇ ಏನಂತಾರೆ, ಒಂಥರ ಎಂಜಾಯ್ ಮಾಡಿದಂಗೂ ಆಗುತ್ತೆ ಆ ಒಂದು ಆರಾಮಾಗಿರೋ ಒಂದು ದಿನಗಳಲ್ಲಿ ಅಂತ ಹೇಳ್ಬೋದು. ಪೂರಿ ತಟ್ಟೆ ಸಾಗು ಬಟ್ಲಲ್ಲಿ ಈ ಥರ ತಯಾರಾಗಿದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಕೆಲಸ ಇತ್ತು, ಅಡುಗೆ ಮಾಡೋಣ ಅಂತ ಬಂದೀನಿ. ಅಡುಗೆ ಏನು ತುಂಬ ಏನು ಇದಾಗಿ ಮಾಡ್ತಿಲ್ಲ, ವಿಸ್ತಾರವಾಗಿ ಸಿಂಪಲ್ಲಾಗಿ ಸಾರು ಮತ್ತು ಒಂದು ಪಲ್ಯ ಮಾಡೋಣ ಅಂತ. ಯಾಕೆಂದರೆ ಬೆಳಗ್ಗೆ ಆಗಲೇ ಸ್ವಲ್ಪ ಹೆವಿ ಆಗಿರುವಂಥ ಬ್ರೇಕ್ಫಾಸ್ಟ್ ಆಗಿದೆ. ಹಾಗಾಗಿ ಸಾರಿದ್ರೆ ಮಧ್ಯಾಹ್ನದ ಜೊತೆ ಊಟದಕ್ಕೆ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ ಅರಗಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂಥೇಳಿ ಸಾರು ಮಾಡ್ತಾಯಿದ್ದೀನಿ. ಬಿಸಿಯಾಗಿ ಅನ್ನ ಜೊತೆಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂಥೇಳಿ ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡ್ತಾರಲ್ಲ, ದಂಟಿನ ಸೊಪ್ಪಿನ ಪಲ್ಯ, ಅದನ್ನು ಮಾಡ್ತಾಯಿದ್ದೀನಿ. ಹರವೆ ಸೊಪ್ಪು ಜೊತೆನೂ ಮಾಡ್ಬೋದು, ದಂಡಿನ ಸೊಪ್ಪು ಜೊತೆನೂ ಮಾಡ್ಬೋದು. ಸೊಪ್ಪಿನ ಪಲ್ಯ ಮಾಡಬೇಕು ಅಂದರೆ ಅದನ್ನು ಸೊಪ್ಪನ್ನು ಸೋಸ್ಕೊಳ್ಳೋದೇ ಸಾಕಷ್ಟು ಸಮಯ ತೊಗೊಳತ್ತೆ. ಯಾಕೆಂದರೆ ಮೊದಲು ಅದರಲ್ಲಿರೋವಂಥ ಎಲೆಗಳನ್ನು ನೋಡಿ ಆರಿಸ್ಕೋಬೇಕು. ಆಮೇಲೆ ಅದನ್ನೊಂದು 20 ನಿಮಿಷ ಉಪ್ಪಿನ ನೀರಲ್ಲಿ ನೆನೆಸಿಟ್ಟು ನಂತರ ಬೇಡದಿರೋ ಕಡ್ಡಿಗಳನ್ನೆಲ್ಲ ತೆಗೆದು ನೀಟಾಗಿ ಸಣ್ಣಗೆ ಹೆಚ್ಕೊಂಡು ಅದಾದಮೇಲೂ ಒಂದ್ಸತಿ ತೊಳ್ಕೊಂಡು, ಯಾಕೆಂದರೆ ಮಣ್ಣು ಪಲ್ಯ ತಿನ್ನಬೇಕಾದ್ರೆ ಬಾಯಿಗೆ ಕುಟುಂಬ ಅಂತ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಸಿಗಬೇಕು. ಕರ ಅಂತ ಮಣ್ಣು ಕಲ್ಲು ಸಿಗಬಾರ್ದು. ಅದು ಸಿಕ್ಬಿಟ್ರೆ ಸೊಪ್ಪಿನ ಪಲ್ಯದ ಮಜಾನೇ ಹೊಟ್ಟೋಗ್ಬಿಡತ್ತೆ. ಏನಂತೀರಾ ನೀವು? ಸೊ ಅದೇ ಕೆಲಸ ನಡೀತಾ ಇದೆ. ಈ ಬರೀ ಸಾರು ಮತ್ತು ಪಲ್ಯ ಅಂತ ಹೆಸರಿಗೆ ಹೇಳೋದಕ್ಕಾದ್ರೂ ಕೆಲಸ ಮಾತ್ರ ಸಾಕಷ್ಟು, ಅಂದರೆ ಸಮಯ ಕನ್ಸ್ಯೂಮ್ ಮಾಡ್ಕೊಳ್ಳೋವಂತಹ ಕೆಲಸನೇ ಅಂತ ಹೇಳ್ಬೋದು. ಸೊಪ್ಪಿನ ವಿಷಯಕ್ಕೆ ಬಂದಾಗ ಸಾಕಷ್ಟು ಸಮಯ ಬೇಕಾಗತ್ತೆ. ವೀಕೆಂಡ್ಗಳಲ್ಲಿ ಸ್ವಲ್ಪ ಪುರ್ಸೊತ್ತಾಗಿದ್ದಾಗ ಮಾಡ್ಬೋದು. ಇಲ್ಲ ಅಂದರೆ ವೀಕ್ ಡೇಸಲ್ಲಿ ಮಾಡ್ತೀವಿ ಅಂದರೆ ಹಿಂದಿನ ದಿವಸನೇ ಒಂದು ತಯಾರಿನ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ಒಂದು ಒಗ್ಗರಣೆಗೆ ಹಾಕೋದಕ್ಕೆ ರೆಡಿ ಇರೋ ಹಾಗೆ ತಯಾರು ಮಾಡಿ ಇಟ್ಕೋಬೇಕಾಗತ್ತೆ. ಇವತ್ತಿನ ದಿವಸ ರಜೆ ಇರೋದ್ರಿಂದ ನಿಧಾನಕ್ಕೆ ಆರಾಮಾಗಿ ಒಂದೊಂದ್ಸತಿ ನನಗೆ ಆ್ಯಕ್ಚುಲಿ ತರಕಾರಿ ಹೆಚ್ಚೋದು ಇದೆಲ್ಲದು ಕೂಡ ತುಂಬ ಇಷ್ಟವಾದ ಕೆಲಸ. ಆದರೆ ಸಮಯದ ಅಭಾವದಲ್ಲಿ ಏನಾಗುತ್ತೆ ಅಂದರೆ ಬೇಗ ಮುಗಿಸೋಣ ಅನ್ನೋ ಒಂದು ಒತ್ತಡ ಬರ್ತಿರುತ್ತೆ. ಇಲ್ದಿದ್ರೆ ನಂಗೆ ನಿಜವಾಗ್ಲೂ ತರಕಾರಿ ಹೆಚ್ಚೋದು ಮಾತ್ರ ತುಂಬ ಖುಷಿ ಕೊಡುತ್ತೆ. ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಅದನ್ನು ಕ್ಲೀನ್ ಮಾಡಿಕೊಂಡು ಒಳಗಡೆ ಇರೋವಂಥ ಬೀಜಗಳನ್ನೆಲ್ಲ ತೆಗೆದು ಅಥವಾ ಸಿಪ್ಪೆ ತೆಕ್ಕೊಂಡು ಅದನ್ನು ಸಣ್ಣಗೆ ಹೆಚ್ಚಬೇಕು, ಅಥವಾ ಮೀಡಿಯಮ್ ಸೈಜು ಒಂದೇ ಸೈಜ್ನಲ್ಲಿ ಹೆಚ್ಚೋದು, ಇದೆಲ್ಲದೂ ಕೂಡ ನನಗೆ ತುಂಬ ಇದೆಲ್ಲ ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಹಾಗೆಯೇ ನಿಮಗೊಂದು ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು. ಆದರೆ ವೀಕ್ ಡೇಸಲ್ಲಿ ಇದೇ ನಮಗೆ ಸ್ಟ್ರೆಸ್ನ ಕೊಡೋವಂಥ ಕೆಲಸ ಆಗೋಗುತ್ತೆ ಅಲ್ವಾ? ಟೊಮ್ಯಾಟೊನ ಏನಕ್ಕೆ ತೋರಿಸ್ತೀನಿ ಅಂದರೆ, ಟೊಮ್ಯಾಟೊ ತೊಟ್ಟನ್ನು ಅಂದರೆ ಮೇಲ್ಗಡೆ ಭಾಗನ ತೆಗಿಯೋದಕ್ಕೆ
ಕರೆಕ್ಟಾಗಿ ನೀವು ಮಧ್ಯಕ್ಕೆ ಪಾಲು ಮಾಡಿಬಿಟ್ರೆ ಆ ತೊಟ್ಟಿನ ಭಾಗ ಎರಡೂ ಕಡೆಗೆ ಸೇರಿಬಿಡುತ್ತೆ. ಅದ್ರ ಬದಲು ಸ್ವಲ್ಪ ಅದನ್ನು ಬಿಟ್ಬಿಟ್ಟು ಅರ್ಧಕ್ಕೆ ಪಾಲು ಮಾಡಿಕೊಂಡ್ರೆ ಆವಾಗ ಒಂದೇ ಭಾಗದಲ್ಲಿರುತ್ತೆ. ಅದನ್ನು ಸುಲಭವಾಗಿ ಈ ರೀತಿ ಹೆಚ್ಕೊಂಡು ತೆಗಿಬೋದು ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ ಒಂದು ಸಣ್ಣ ಪುಟ್ಟ ಟ್ರಿಕ್ಗಳು. ತರಕಾರಿ ಹೆಚ್ಚಬೇಕಾದ್ರೆ ಇದನ್ನೆಲ್ಲ ಕಂಡ್ಕೊಂಡಾಗ ಏನಿಸುತ್ತೆ, ಹೌದಲ್ವಾ, ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿರುತ್ತೆ. ಟೊಮೆಟೊಲಿ ಸಾಮಾನ್ಯವಾಗಿ ಬೀಜನ ತಿನ್ನಬಾರ್ದು ಅಂತ ಅಂತಾರೆ. ಕೆಲವ್ರು ಇಲ್ಲ ಪರವಾಗಿಲ್ಲ ತಿನ್ಬೋದು ಅಂತಾರೆ. ಆದರೆ ನನಗೆ ಮೊದಲಿಂದನೂ ಅದೇನೋ ಆ ಒಂದು ಬೀಜದ ಭಾಗ ಇರುತ್ತಲ್ಲ ಅದನ್ನು ತೆಗೆದ ಅಭ್ಯಾಸ. ಆಮೇಲೆ ಈ ನಾರ್ತ್ ಇಂಡಿಯನ್ ಗ್ರೇವೀಸ್ ಎಲ್ಲ ಮಾಡಬೇಕಾದ್ರು ಅಷ್ಟೇ, ಅದು ಅಷ್ಟು ಚೆನ್ನಾಗಿ ಬೆಂದ್ಕೊಂಡು ಹೊಂದ್ಕೊಳ್ಳೋದಿಲ್ಲ. ಅದೊಂಥರ ಸಪ್ರೇಟಾಗಿ ಹಾಗೆ ಇರುತ್ತಲ್ಲ, ಹಾಗಾಗಿ ಅದನ್ನು ಕೂಡ ತೆಗೆದ ಅಭ್ಯಾಸ ನನಗೆ. ಜೊತೆಗೆ ಸಾರಿಗೆ ಹಾಕಬೇಕಾದ್ರೂ ಅಷ್ಟೇ ಅದನ್ನೆಲ್ಲ ನೋಡಿ, ಯಾಕೆಂದರೆ ಒಂದೊಂದ್ಸತಿ ನಾವು ಕೂಲಂಕುಷವಾಗಿ ನೋಡ್ದಿದ್ರೆ ಅಲ್ಲೇ ಏನೋ ಒಂದು ಕೊಳತಾಗೋ ಅಥವಾ ಹುಳ ಬಂದು ಏನೋ ಒಂದು ಆಗಿರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ಕ್ಲೀನಾಗಿ ಹೆಚ್ಬಿಟ್ಟು ಬೀಜಗಳನ್ನೆಲ್ಲ ತೆಗೆದು ಅದನ್ನು ನೋಡಿ ಈಗ ಬೇಳೆ ಜೊತೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಬೇಳೆ ಮತ್ತು ಟೊಮ್ಯಾಟೊ ಬೇಯೋದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕೋದು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅರಿಶಿನ ಹಾಕಲೇಬೇಕು. ಮೆಣಸಿನ ಪುಡಿ ಅಥವಾ ಸಾರಿನ ಪುಡಿ ಮಾಡಿದಾಗ ಕೂಡ ಅದರೊಳಗೆ ಅರಿಶಿನದ ಕೊಂಬನ್ನು ಹಾಕಿರ್ತೀವಿ, ಜೊತೆಗೆ ಅರಿಶಿನ ಹಾಕಬೇಕು. ಈ ಡಬ್ಬಿ ಇದೆಯಲ್ಲ, ಇದು ನಾನು ಐಕಿಯಾದಲ್ಲಿ ತೊಗೊಂಡಿದ್ದು. ಇದೊಂಥರ ನನ್ನ ಫೇವ್ರೇಟ್. ಸೆಟ್ ಆಫ್ 3 ಬರುತ್ತಲ್ಲ ಅದರೊಳಗೆ ಟಿನ್ ಡಬ್ಬಗಳು, ಅದರೊಳಗಡೆ ಇದು ಒಂದು ಪುಟಾಣಿ ಡಬ್ಬ. ಇದು ಅರಿಶಿನ ಹಾಕಿಡೋದಕ್ಕೆ ಮಾಡಿಸ್ದಂಗಿದೆ. ನನಗೆ ಇದನ್ನು ತೊಗೊಂಡಾಗ ಮುಂಚೆ ಎಲ್ಲ ಗ್ಲಾಸಿಂದ ಅಂದರೆ ಬಾಟಲ್ ಥರದ್ರಲ್ಲಿ ಅಥವಾ ಬೇರೆ ಇನ್ಯಾವುದೋ ಪ್ಲಾಸ್ಟಿಕ್ ಜಾರ್ ಥರದ್ರಲ್ಲೆಲ್ಲ ಇಡ್ತಾ ಇದ್ದೆ. ಆದರೆ ಇದು ಬಂದಮೇಲೆ ಇದರಲ್ಲೇ ನಾನು ಅರಿಶಿನ ಹಾಕಿಡೋದು ತುಂಬ ಇದಾಗಿದೆ, ಮಾಡಿಸ್ದಂಗಿದೆ ಅಂತ ಹೇಳ್ಬೋದು. ಸೊ ಇವಾಗ ಸೊಪ್ಪನ್ನು ಹೆಚ್ಚೋ ಸಂಭ್ರಮ. ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಅಂದರೆ ಬೇರು ಕಡ್ಡಿ ಹುಳ ಅದು ಹುಳ ಅಲ್ಲ, ಸೊಪ್ಪಲ್ಲಿ ಹಿಂದ್ಗಡೆ ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಮೊಟ್ಟೆ ಇರೋವಂಥ ಎಲೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಶೋಧಿಸಿ ಉಪ್ಪು ನೀರಲ್ಲಿ ನೆನೆಸಿ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನು ಹೆಚ್ಕೊಳ್ತಾ ಇದ್ದೀನಿ. ಇದು ಹೆಚ್ಚಾದಮೇಲೆ ಇದನ್ನು ನಾನು 1/4 ಕಪ್ಪಷ್ಟು ತೊಗರಿಬೇಳೆ ಜೊತೆಗೆ ಬೇಯಿಸ್ಕೊಂಡು ಆಮೇಲೆ ಅದಕ್ಕೊಂದು ಒಗ್ಗರಣೆ ಹಾಕಿ ಸೊಪ್ಪಿನ ಪಲ್ಯ ಮಾಡೋದು ಅಂತೇಳಿ. ಒಗ್ಗರಣೆನಲ್ಲೇ ಸೊಪ್ಪು ಬೇಯಿಸ್ಕೊಂಡು, ಅಂದರೆ ಒಗ್ಗರಣೆ ಮಾಡ್ಕೊಂಬಿಟ್ಟು ಅದಕ್ಕೆ ಸೊಪ್ಪು ಹಾಕಿ, ಸೊಪ್ಪು ಬೆಂದಮೇಲೆ ಬೇಳೆನ ಬೇಯಿಸ್ಕೊಂಡು ಹಾಕ್ಬೋದು. ಆದರೆ ನಂಗೆ ಆ ಥರ ಮಾಡಿದಾಗ ಸೊಪ್ಪೆಲ್ಲೋ ಒಂದು ಸ್ವಲ್ಪ ಹಸಿಯಾಗಿರುತ್ತಂದರೆ ಪೂರ್ತಿಯಾಗಿ ಬೆಂದಿರೋ ಥರ ಇರಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಒಂದೇ ಒಂದು ವಿಸಿಲ್ ಕುಕ್ಕರಲ್ಲಿ ಕೂಗಿಸ್ಕೊತೀನಿ. ಸಮಯ ಇತ್ತು ಅಂದರೆ ಒಗ್ಗರಣೆನಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೋದು. ಆದರೆ ನನಗೇನೋ ಅದೊಂದು ಒಗ್ಗರಣೆಯಲ್ಲಿ ಸ್ವಲ್ಪ ಅದು ಹಸಿಯಾಗಿ ಉಳಿಯುತ್ತೇನೋ ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ಕುಕ್ಕರ್ನಲ್ಲಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೋತೀನಿ. ಇದೇನಾಗತ್ತೆ ಅಂದರೆ ಒಂದೇ ವಿಸಿಲ್ ಕೂಗಿಸ್ಕೊಂಡ್ರೂ ಸ್ವಲ್ಪ ನೀರು ಬಿಟ್ಕೊಂಡು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸಾಧ್ಯವಾದಷ್ಟು ಬೇಳೆಗೆ ಕಡಿಮೆ ನೀರು ಹಾಕಿ ಬೇಯಿಸ್ಕೋಬೇಕು. ನೋಡೋಣ ಇವತ್ತೇನಾಗತ್ತೆ ಅಂಥೇಳಿ. ಯಾಕೆಂದರೆ ಒಂದೊಂದ್ಸತಿ ಸೊಪ್ಪು ಒಂದೊಂದು ರೀತಿ ಬಿಹೇವ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಒಂದೊಂದ್ಸತಿ ಸ್ವಲ್ಪ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ, ಒಂದೊಂದ್ಸತಿ ಅಷ್ಟೊಂದು ನೀರು ಬಿಟ್ಕೊಳ್ಳೋದಿಲ್ಲ. ನೋಡೋಣ, ಇವತ್ತು ಕಡಿಮೆ ನೀರಿನಲ್ಲೇ ಬೇಳೆನ ಬೇಯಿಸ್ಕೊಂಡು ಅದ್ರ ಸೊಪ್ಪನ್ನು ಹಾಕ್ತೀನಿ. ಅದೇನು ಹುಡಿಯಾಗಿ ಪಲ್ಯ ಆಗುತ್ತೋ ಅಥವಾ ಮುದ್ದೆ ಪಲ್ಯ ಆಗುತ್ತೋ ನಿಮಗೆ ಗೊತ್ತಾಗುತ್ತೆ.
ಕುದಿಸಿದಾಯಿತು. ಸೊಪ್ಪು ಮತ್ತು ಬೇಳೆನ ಕುಕ್ಕರಲ್ಲಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೆ ಅಂದಲ್ಲ, ಸಾಕಷ್ಟು ನೀರು ಬಿಟ್ಬಿಟ್ಟಿದೆ, ಸ್ವಲ್ಪ ಮೆತ್ತಗೆ ಆಗಿದೆ. ಇದು ಮೋರ್ ಆಫ್ ಒಂಥರ ಸೊಪ್ಪು ಮತ್ತು ಬೇಳೆದು ಒಂದು ತವ್ವೆ ಥರ ಅಂತಲೇ ಅನ್ಬೋದು. ಆದರೆ ಪಲ್ಯಕ್ಕೆ ಹಾಕೋ ಹಾಗೆ ಒಗ್ಗರಣೆನ ನಾನು ಇದಕ್ಕೆ ಹಾಕ್ತೀನಿ. ಸೊಪ್ಪಿನ ಪಲ್ಯಕ್ಕೆ ಮಾಮೂಲಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಣಮೆಣಸಿನ್ಕಾಯಿ, ತುಂಬ ಖಾರ ತಿಂತಾರೆ ಅಂದರೆ ಹಸಿರು ಮೆಣಸಿನ್ಕಾಯಿನ ಹಾಕೋಬೋದು. ಹಾಗೆಯೇ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ರೆ ರುಚಿಯಾಗಿರುತ್ತೆ. ಈ ಪುಟಾಣಿದೊಂದು ಏನು ಒಗ್ಗರಣೆ ಬಾಣಲೆ ಇದೆಯಲ್ಲ, ಇದರಲ್ಲೇ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಪಾತ್ರೆಗೆ ಬೇಯಿಸಿಟ್ಟಂತಹ ಸೊಪ್ಪು ಮತ್ತು ಬೇಳೆ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಒಗ್ಗರಣೆನ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿ, ಆಮೇಲೆ ಕಾಯಿ ತುರಿ ತುಂಬ ಮುಖ್ಯ. ಪಲ್ಯಕ್ಕೆ ಸ್ವಲ್ಪ ಕಾಯಿ ತುರಿ ಬೀಳ್ದಿದ್ರೆ ರುಚಿ ಬರೋದೇ ಇಲ್ಲ. ಸೊ ಅದನ್ನು ಹಾಕಿ ಕೈ ಆಡಿಸಿದ್ರೆ ಸೊಪ್ಪಿನ ಪಲ್ಯ ತಯಾರಾದ ಹಾಗೇ. ಒಗ್ಗರಣೆಗೆ ಕಡಲೆಕಾಯಿ ಎಣ್ಣೆನ ಬಳಸಿದ್ದೆ. ಜೊತೆಗೆ ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ. ತುಂಬ ಖಾರ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಸೇರಿಸ್ಕೋಬೋದು. ಹಾಗೆ ಒಂದು ಚಿಟಿಕೆ ಇಂಗು, ಸೊಪ್ಪಿನ ಪಲ್ಯಕ್ಕೆ ಇಂಗು ಸೇರಿಸಿದ್ರೆ ಒಳ್ಳೆಯದು. ಒಂದೊಂದ್ಸರಿ ಸೊಪ್ಪು ತಿಂದಾಗ ಸ್ವಲ್ಪ ವಾಯು ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು. ಈಗ ಬೇಯಿಸಿರೋ ಸೊಪ್ಪು ಬೇಳೆ ಜೊತೆಗೆ ಕಾಯಿ ತುರಿ, ಹಾಗೆಯೇ ಸ್ವಲ್ಪ ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಒಳ್ಳೆಯದು. ಸೊಪ್ಪಿಗೆಲ್ಲ ಉಪ್ಪು ಜಾಸ್ತಿ ಹಾಕಿದ್ರೆ, ಅಂದರೆ ನಾವು ಮಾಮೂಲಿ ಹಾಕಿದ್ರೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ, ಹಾಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಮಾಮೂಲಿ ಪುಡಿ ಉಪ್ಪನ್ನೇ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲದನ್ನು ಕೂಡ ಒಂಚೂರು ಹಾಗೆ ಕೈ ಆಡಿಸ್ಕೊಂಡು ಒಲೆ ಮೇಲೆ ಇಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಂಡು ನಂತರ ಚೆನ್ನಾಗಿ ಕೈ ಆಡಿಸಿದ್ರೆ ಸೊಪ್ಪಿನ ಪಲ್ಯ ತಯಾರಾದಂಗೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.